ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾಳೆ ವಸಂತ ಪಂಚಮಿ ಬಂದಿದೆ. ವಸಂತ ಪಂಚಮಿಯ ದಿನದಂದು ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ದಿನವೇ ಸರಸ್ವತಿಯು ಜನಿಸಿದಳು ಎಂಬ ನಂಬಿಕೆ ಇದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಕಲಿಕೆಗಾಗಿ ಈ ದಿನ ವಿಶೇಷವಾಗಿ ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಜೊತೆಗೆ ಮೊದಲ ಅಕ್ಷರಾಭ್ಯಾಸವನ್ನು ಮಾಡಿಸಲು ಈ ದಿನ ಶುಭ ದಿನವಾಗಿದೆ. ಹಾಗಾದರೆ ಈ ವಸಂತ ಪಂಚಮಿ ಹಬ್ಬದ ದಿನದಂದು ಸರಸ್ವತಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಇಷ್ಟವಾದ ಹೂವು ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು, ಅಕ್ಷರಾಭ್ಯಾಸವನ್ನು ಹೇಗೆ ಮಾಡಿಸಬೇಕು, ಯಾವ ಮಂತ್ರವನ್ನು ಪಠಿಸಬೇಕು, ಪೂಜೆಗೆ ಶುಭ ಸಮಯ ಯಾವುದು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಬಾರಿ 2026ರಲ್ಲಿ ಈ ವಸಂತ ಪಂಚಮಿ ಹಬ್ಬವು ಜನವರಿ 23ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಪಂಚಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಪಂಚಮಿ ತಿಥಿ ಪ್ರಾರಂಭವಾಗುವುದು ಜನವರಿ 23ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 2:28 ಪ್ರಾರಂಭವಾಗಿ ಪಂಚಮಿ ತಿಥಿ ಅಂತ್ಯವಾಗುವುದು ಜನವರಿ 24ನೇ ತಾರೀಕು ಶನಿವಾರ ಬೆಳಗಿನ ಜಾವ 1:46. ಸೂರ್ಯೋದಯದ ಪ್ರಕಾರ ಮತ್ತು ಹೆಚ್ಚಿನ ಪ್ರಮಾಣದ ಪಂಚಮಿ ತಿಥಿ ಇರುವ ಪ್ರಕಾರ ಜನವರಿ 23ನೇ ತಾರೀಕು ವಸಂತ ಪಂಚಮಿಯನ್ನು ಆಚರಿಸಬೇಕು. ಈ ವಸಂತ ಪಂಚಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ, ಅದರಲ್ಲೂ ಈ ದಿನ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ, ಪೂಜಾ ಸ್ಥಳದಲ್ಲಿ ರಂಗೋಲಿಯನ್ನು ಬಿಡಿಸಿ, ರಂಗೋಲಿಯ ಮೇಲೆ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಸರಸ್ವತಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ, ನಂತರ ಸರಸ್ವತಿ ಫೋಟೋಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ, ಅದರಲ್ಲೂ ಈ ದಿನ ಸರಸ್ವತಿಗೆ ಪ್ರಿಯವಾದ ಬಿಳಿ ಹೂವು ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ. ಬಿಳಿ ಹೂವು ತುಂಬಾ ಪ್ರಿಯವಾದದ್ದು ಸರಸ್ವತಿ ದೇವಿಗೆ, ಆದ್ದರಿಂದ ಪೂಜೆ ಮಾಡುವಾಗ ಬಿಳಿ ಹೂವನ್ನು ಅರ್ಪಿಸಿ. ಹಾಗೆ ನಿಮ್ಮ ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಆ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಸರಸ್ವತಿಯ ದೇವಿಯ ಮುಂದೆ ಜೋಡಿಸಿ. ಪುಸ್ತಕ, ಪೆನ್ನು, ಪೆನ್ಸಿಲು, ಜೊತೆಗೆ ಸಂಗೀತದ ಕಲೆಗೆ ಸಂಬಂಧಪಟ್ಟ ವಸ್ತುಗಳು ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ದೇವರ ಮನೆಯಲ್ಲಿ ಇಟ್ಟು ಅಥವಾ ಸರಸ್ವತಿಯ ದೇವಿಯ ಮುಂದೆ ಇಟ್ಟು, ಅದಕ್ಕೂ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳಿಗೂ ಕೂಡ ಅರಿಶಿನ, ಕುಂಕುಮ ಮತ್ತು ಹೂಗಳನ್ನು ಅರ್ಪಿಸಿ, ನಂತರ 2 ದೀಪವನ್ನು ಹಚ್ಚಿ ಅಗರಬತ್ತಿಯಿಂದ ಪೂಜೆ ಮಾಡಿ. ಯಾವುದೇ ಪೂಜೆ ಮಾಡುವಾಗ ಮೊದಲು ನಾವು ಗಣಪತಿಗೆ ಪೂಜೆ ಮಾಡಿ ನಂತರ ಕಾರ್ಯವನ್ನು ನೆರವೇರಿಸಬೇಕು. ಆದ್ದರಿಂದ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಿ, ಒಂದು ಕಡೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ, ಗಣಪತಿಗೆ ಪೂಜೆ ಮಾಡಿದ ನಂತರ ಸರಸ್ವತಿಗೆ ಪೂಜೆ ಮಾಡಿ ಮತ್ತು ಸರಸ್ವತಿಯ ಮುಂಭಾಗದಲ್ಲಿ ಇಟ್ಟಿರುವಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳು ಮತ್ತು ಸಂಗೀತದ ಕಲೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಪೂಜೆ ಮಾಡಿ. ಅದರಲ್ಲೂ ಈ ಒಂದು ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈಯಿಂದ ಈ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸುವುದರಿಂದ ವಿದ್ಯಾಭ್ಯಾಸ ಹೆಚ್ಚಾಗುತ್ತದೆ, ಅವರಿಗೆ ಓದುವ ಕಡೆಯಲ್ಲಿ ಗಮನ ಹೆಚ್ಚಾಗುತ್ತದೆ, ಶ್ರದ್ಧೆ, ವಿನಯ, ವಿದ್ಯೆ ಎಲ್ಲವೂ ಕೂಡ ಹೆಚ್ಚಾಗುತ್ತದೆ. ಇನ್ನು ಈ ದಿನ ಸರಸ್ವತಿ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂದರೆ, ಸರಸ್ವತಿಗೆ ಪ್ರಿಯವಾದ ನೈವೇದ್ಯ ಬಿಳಿ ಬಣ್ಣದ ನೈವೇದ್ಯ ಅಂದರೆ ಸಿಹಿ ಅವಲಕ್ಕಿ, ಅಕ್ಕಿ ಪಾಯಸ, ಈ ರೀತಿ ಸಜ್ಜಿಗೆ, ಈ ರೀತಿಯಾಗಿ ಬಿಳಿ ಬಣ್ಣದ ನೈವೇದ್ಯವನ್ನು ತಯಾರಿಸಿ ಆ ನೈವೇದ್ಯವನ್ನು ಸರಸ್ವತಿಯ ಮುಂದಿಟ್ಟು ಸರಸ್ವತಿ ದೇವಿಗೆ ಅರ್ಪಿಸಿ ಪೂಜೆ ಮಾಡಿ. ಈ ದಿನ ಹೊಸದಾಗಿ ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸಬೇಕು ಎನ್ನುವವರು, ಅಂದರೆ ಇನ್ನು ಶಾಲೆಗೆ ಸೇರಿಸಿಲ್ಲ ಅನ್ನುವವರು, 2 ವರ್ಷದ ಮೇಲ್ಪಟ್ಟು ಅಥವಾ 3 ವರ್ಷದ ಒಳಪಟ್ಟ ಮಕ್ಕಳು ನಿಮ್ಮ ಮನೆಯಲ್ಲಿ ಇದ್ದರೆ ಅಂಥ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಬಹುದು. ಸರಸ್ವತಿ ದೇವಿಯ ಪೂಜೆ ಆದ ನಂತರ ಒಂದು ತಟ್ಟೆಯನ್ನು, ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ಹರಡಿ, ಮೊದಲಿಗೆ ಅಕ್ಕಿಗೆ ಅರಿಶಿನ, ಕುಂಕುಮವನ್ನು ಹಾಕಿ, ನಂತರ ನಿಮ್ಮ ಮಕ್ಕಳ ಕೈಯಿಂದ ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳ ಕೈಯಿಂದ ಅರಿಶಿನದ ಕೊಂಬಿನ ಸಹಾಯದಿಂದ ಓಂ ಮತ್ತು ಶ್ರೀ ಎಂದು ಆ ಅಕ್ಕಿಯ ಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸಿ. ಓಂ ಶ್ರೀ ಎಂದು ಮೊದಲಿಗೆ ಬರೆದು, ನಂತರ ಕನ್ನಡದ ವರ್ಣಮಾಲೆಯಾದ ಆ ಎಂಬ ಅಕ್ಷರವನ್ನು ಬರೆಸಿ,
ಮೊದಲ ಅಕ್ಷರಾಭ್ಯಾಸವನ್ನು ಈ ದಿನದಂದು ಮಾಡಿಸಬಹುದು. ಅಕ್ಷರಾಭ್ಯಾಸವಾದ ನಂತರ ಆ ವಕ್ಕಿಗೆ ಪೂಜೆಯನ್ನು ಮಾಡಬೇಕು. ಅರಿಶಿನ ಕುಂಕುಮವನ್ನು ಹಾಕಿ ನಿಮ್ಮ ಮಕ್ಕಳ ಕೈಯಿಂದಲೇ ಪೂಜೆಯನ್ನು ಮಾಡಿಸಿ ಸರಸ್ವತಿಯ ಮಂತ್ರವನ್ನು ಹೇಳಿಕೊಡಿ. ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಎಂದರೆ ಓಂ ಐಂ ಸರಸ್ವತೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಸರಸ್ವತಿ ದೇವಿಯ ಅನುಗ್ರಹ ದೊರೆಯುತ್ತದೆ. ಇನ್ನು ಈ ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯನ್ನು ಯಾವ ಶುಭ ಸಮಯದಲ್ಲಿ ಪೂಜಿಸಬೇಕು ಎಂದರೆ ವಸಂತ ಪಂಚಮಿಯ ದಿನ ಅಂದರೆ ಜನವರಿ 23ನೇ ತಾರೀಕು ಶುಕ್ರವಾರ ಪೂಜೆಗೆ ಶುಭ ಮುಹೂರ್ತ ಬೆಳಿಗ್ಗೆ 6:46 ಮಧ್ಯಾಹ್ನ 12:32 ಸಮಯವಿರುತ್ತದೆ. ಈ ಸಮಯದಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ನೆರವೇರಿಸಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು, ಪೂಜಾ ವಿಧಾನ ಹೇಗೆ, ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಇಷ್ಟವಾದ ಹೂಗಳು ಯಾವುವು, ಅಕ್ಷರಾಭ್ಯಾಸವನ್ನು ಹೇಗೆ ಮಾಡಿಸಬೇಕು, ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.